ಬನ್ನೂರಿನ ಕಾನ್ಸಿಂಗ್ ಜಿ ರಾಜ್ ಪುರೋಹಿತ್ ಹೆಸರಿನಲ್ಲಿ ನಡೆದ ಉಚಿತ ಕಣ್ಣಿನ ತಪಾಸಣೆ ಶಿಬಿರದಲ್ಲಿ ಯಶಸ್ವಿ ಶಸ್ತ್ರಚಿಕಿತ್ಸೆ ಮುಗಿಸಿಕೊಂಡು ಬಂದ ಶಿಬಿರಾರ್ಥಿಗಳನ್ನು ಸಮಾಜ ಸೇವಕ ಮಹೇಂದ್ರ ಸಿಂಗ್ ಕಾಳಪ್ಪ ಬನ್ನೂರಿನ ಬಸ್ ನಿಲ್ದಾಣದಲ್ಲಿ ಸ್ವಾಗತಿಸಿದರು. ಅವರ ಹೆಸರಲ್ಲಿ ಕಾನ್ಸಿಂಗ್ ಜಿ ರಾಜ್ ಪುರೋಹಿತ್ ನಮ್ಮ ತಂದೆಯವರು ಹಿರಿಯರು, ಇವರು ಕಣ್ಣವರ ನೋಡೋರೆ, ಎಲ್ಲರೂ ಆದಷ್ಟು ನೋಡಿದ್ದೀರಾ. ಅವ್ರ ಹೆಸರಲ್ಲಿ ಗೊತ್ತಾಯ್ತು, ಅವ್ರ ಹೆಸರಲ್ಲಿ ನಾನು ಇದು ಮಾಡ್ತಾ ಇರೋದು. ಇದರಲ್ಲಿ ಏನು ನಿಮ್ಮ ಹತ್ರ ಏನಾದ್ರು ₹1 ಯಾರು ಇಸ್ಕೊಂಡ್ರ? ದುಡ್ಡು ಯಾರು ಇಸ್ಕೊಂಡಿಲ್ಲ ತಾನೆ. ಮತ್ತೆ ನಾನು ಇದು ಮಾಡೋ ಕಾರಣ ಏನಂದ್ರೆ ನಿಮ್ಗೆಲ್ಲ ಒಳ್ಳೇದಾಗಬೇಕು. ಕಣ್ಣಿನ ದಾನ ಮಹಾದಾನ. ನಿಮ್ಮ ಕಣ್ಣು ಅಂದ್ರೆ ಮುಖ್ಯ ಅಂಗ, ಅದು ಕಣ್ಣೊಂದು. ಅದು ಎಲ್ಲರೂ ನೀವು ನೋಡಿದಾಗ ನನಗೆ ಆಶೀರ್ವಾದ ಮಾಡ್ತಿರಲ್ಲ, ಅದೇ ಸಾಕು. ನನಗಿನ್ನೇನು ಬೇಡ, ನಿಮ್ಮ ಆಶೀರ್ವಾದ ನನಗಿರಲಿ. ಈ ಮಣ್ಣಿನ ಒಂದು ಇದನ್ನ ಋಣ ತೀರಿಸ್ತಾ ಇದ್ದೀನಿ ಅಷ್ಟೇ. ಯಾವ ಜನ್ಮದ ಪುಣ್ಯನ ಏನೋ ಗೊತ್ತಿಲ್ಲ. ನೀವೆಲ್ಲ ನಮಗೆ ಅಣ್ತಂದಿರಾಗಿ ಮತ್ತು ನಮ್ಮ ರೈತ ಬಾಂಧವರು ಎಲ್ಲ ನನಗೆ ತುಂಬ ಆಶೀರ್ವಾದ ಮಾಡ್ತಾ ಇದ್ದೀರಾ. ಮತ್ತು ಈ ನಿಟ್ಟಿನಲ್ಲಿ ಅಲ್ಲಿ ಏನು ನಿಮ್ಮ ಅನುಭವ ಏನಿದೆ ಅದು ಹೇಳಿ. ಏನು ಮಾಡಿದ್ರು ಏನು ಅಂತ ಅಲ್ಲಿ ನಿಮಗೆ ಅಲ್ಲೇನು ಹೇಳಿ ಅಲ್ಲೇನು ಯಾರ ಕಡೆಯಿಂದ ಮಾಡ್ತಾ ಇದ್ದಾರೆ ಏನು ಅಂತ ಹೇಳಿ. ಹೇಳಿ ಅಲ್ಲೇನಾದ್ರು ದುಡ್ಡು ತಗೊಂಡ್ರ ಎಲ್ಲ ಆರಾಮಾಗಿ. ಅದು ಕೊಯಮತ್ತೂರು ಕಣ್ಣಿನ ಆಸ್ಪತ್ರೆ ತುಂಬಾ ಒಳ್ಳೆ ಶ್ರೇಷ್ಠವಾದ ಆಸ್ಪತ್ರೆ. ಅದು ನನ್ನ ಮನಸ್ಸಲ್ಲಿ ಏನಿದೆ ಅಂದ್ರೆ ಅದು ಯಾವುದು ಫೇಲ್ ಆಗಿಲ್ಲ ಇದುವರೆಗೂ. ಎಲ್ಲರೂ ಸಕ್ಸಸ್ ಆಗಿ ಬಂದಿದೆ. ಇವಾಗ ಹೋಗಿರೋರೆಲ್ಲರೂ ಮಾಡಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರತಿ ನಾನು ನಮ್ಮ ತಂದೆಯವ್ರ ಹೆಸರಲ್ಲಿ 2ನೇ ಸಲ ಮಾಡ್ತಾ ಇದ್ದೀನಿ. 15 ವರ್ಷದಿಂದ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಇರಲಿ. ಮತ್ತೆ ಇನ್ನೂ ನಿಮ್ಮ ಅಕ್ಕಪಕ್ಕದವ್ರಿಗೆ ಗ್ರಾಮಾಂತರ ಯಾರೇ ಇದ್ರು ಅವ್ರಿಗೆಲ್ಲ ಹೇಳಿ, ನೀವೆಲ್ಲ ಆಶೀರ್ವಾದ ಮಾಡಿ. ಎಲ್ಲರೂ ಮಾಡ್ಬಿಡಿ ಅಷ್ಟೇ. ಬಂದ್ಬಿಡಿ, ಎಲ್ಲ ಕಂಪಲ್ಸರಿ 1 ಗಂಟೆಗೆ ಬಂದ್ಬಿಡಿ. 1 ಗಂಟೆಗೆ ಅವತ್ತು ಶನಿವಾರ ಬಂದು